ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣರು ಮಾನವರಿಗೆ ಭಗವದ್ಗೀತೆಯಲ್ಲಿ ಅಡಕವಾಗಿರುವ ಜೀವನದ ಮೌಲ್ಯಗಳನ್ನು ಹೇಳ್ತಾ ಹೋಗ್ತಾರೆ. ಆ ಅಡಕವಾಗಿರುವ ಮೌಲ್ಯಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಶ್ರೀಕೃಷ್ಣ ಹೇಳ್ತಾರೆ, ಮಾನವನೇ, ನೀನು ನಿನ್ನನ್ನು ಬಹಳ ದೊಡ್ಡವನು ಎಂದು ಭಾವಿಸುತ್ತೀಯ. ಆದರೆ ಈ ಬ್ರಹ್ಮಾಂಡದಲ್ಲಿ ನೀನು ಒಂದು ಸಣ್ಣ ಕಣ ಮಾತ್ರ. ನಿನ್ನ ಬಳಿ ಇರುವ ಹಣ, ಅಧಿಕಾರ, ಸೌಂದರ್ಯ ಇವೆಲ್ಲವೂ ನನ್ನಿಂದ ಬಂದವು. ನೀನು ನಾನು ಎಂದು ಹೇಳುವ ಪ್ರತಿಯೊಂದು ಪದವು ಅಹಂಕಾರದ ಪ್ರತಿಬಿಂಬ. ಒಂದು ಕ್ಷಣ ಯೋಚಿಸು. ನೀನು ಹುಟ್ಟುವಾಗ ಏನೂ ತರಲಿಲ್ಲ, ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರೆ. ಆದರೂ ನೀನು ಏಕೆ ಅಹಂಕಾರ ಮಾಡುತ್ತೀಯ? ನೀನು ಏಕೆ ದುಃಖಿಸುತ್ತೀಯ? ಯಾಕೆಂದರೆ ನೀನು ನಿರೀಕ್ಷಿಸುತ್ತೀಯ ನೀನು ಬಯಸಿದಂತೆ ಜೀವನ ನಡೆಯಬೇಕೆಂದು. ಆದರೆ ಜೀವನ ಯಾವಾಗಲೂ ನಿನ್ನ ಇಚ್ಛೆಯಂತೆ ನಡೆಯುವುದಿಲ್ಲ. ನೀನು ನಿರೀಕ್ಷೆಗಳನ್ನು ಕಡಿಮೆ ಮಾಡಿದರೆ ನಿನ್ನ ದುಃಖವು ಕಡಿಮೆಯಾಗುತ್ತದೆ. ಸಂತೋಷ ಹೊರಗಿಲ್ಲ, ಅದು ನಿನ್ನೊಳಗೇ ಇದೆ. ಇಂದಿನ ಮಾನವ ಇತರರ ಜೀವನವನ್ನು ನೋಡಿ ತನ್ನನ್ನು ಹೋಲಿಸುತ್ತಾನೆ. ಅವನು ಹೇಳುತ್ತಾನೆ, ಅವನಿಗೆ ಇದೆ, ನನಗೆ ಇಲ್ಲ. ಇದೇ ಈರ್ಷ್ಯೆ ನಿನ್ನ ಮನಸ್ಸನ್ನು ವಿಷ ಮಾಡುತ್ತದೆ. ನೀನು ನಿನ್ನ ಜೀವನವನ್ನು ನೋಡಬೇಕು, ಇತರರ ಜೀವನವನ್ನಲ್ಲ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಮಾರ್ಗ ಇದೆ. ಕೋಪ ನಿನ್ನ ಕ್ಷಣದಲ್ಲಿ ನಾಶ ಮಾಡಬಹುದು. ಕೋಪ ಬಂದಾಗ ನೀನು ಯೋಚನೆ ಮಾಡುವುದಿಲ್ಲ, ನೀನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತೀಯ. ಒಂದು ಕ್ಷಣದ ಕೋಪ ಜೀವನ ಪೂರ್ತಿ ಪಶ್ಚಾತ್ತಾಪ ಕೊಡಬಹುದು. ಆದ್ದರಿಂದ ಕೋಪವನ್ನು ನಿಯಂತ್ರಿಸು, ಶಾಂತವಾಗಿರು. ನಿಜವಾದ ಸ್ನೇಹಿತನು ಯಾರು ಗೊತ್ತಾ? ನಿನ್ನ ಸಂತೋಷದಲ್ಲಿ ಮಾತ್ರ ಇರುವವನಲ್ಲ, ನಿನ್ನ ದುಃಖದಲ್ಲೂ ನಿನ್ನ ಜೊತೆ ನಿಲ್ಲುವವನು, ನಿನ್ನ ತಪ್ಪು ಹೇಳುವವನು, ನಿನ್ನನ್ನು ಸರಿಯಾದ ದಾರಿಯಲ್ಲಿ ಇಡುವವನು. ಅವನೇ ನಿಜವಾದ ಸ್ನೇಹಿತರೆ, ಈ ಜೀವನ ಕುರುಕ್ಷೇತ್ರದ ಯುದ್ಧದಂತೆ ನಿನ್ನೊಳಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಹೋರಾಡುತ್ತಿವೆ. ಧರ್ಮ ಮತ್ತು ಅಧರ್ಮ ಪ್ರತಿಯೊಂದು ದಿನವೂ ಯುದ್ಧ ಮಾಡುತ್ತಿವೆ. ನೀನು ಯಾವುದನ್ನು ಆಯ್ಕೆ ಮಾಡುತ್ತೀಯಾ ಅದೇ ನಿನ್ನ ಜೀವನವನ್ನು ನಿರ್ಧರಿಸುತ್ತದೆ. ನೀನು ಸೋತಾಗ ಅದು ಅಂತ್ಯವಲ್ಲ, ಅದು ಒಂದು ಪಾಠ. ಪ್ರತಿ ಸೋಲು ನಿನ್ನನ್ನು ಬಲವಾಗಿಸುತ್ತದೆ. ನೀನು ಮತ್ತೆ ಎದ್ದು ನಿಲ್ಲಬೇಕು. ಅದೇ ನಿಜವಾದ ಜೀವನದ ಜಯವಾಗಿದೆ. ಭಯವನ್ನು ಗೆಲ್ಲಬೇಕಾದರೆ ಧೈರ್ಯ ಬೇಕು. ಇತರರಿಗೆ ಸಹಾಯ ಮಾಡುವುದು ಅದು ನಿಜವಾದ ಧರ್ಮ. ನೀನು ಯಾರಿಗಾದರೂ ಸಹಾಯ ಮಾಡಿದಾಗ ನೀನು ನನ್ನನ್ನು ಸೇವಿಸುತ್ತೀಯ. ಸಣ್ಣ ಸಹಾಯ ದೊಡ್ಡ ಪರಿಣಾಮವನ್ನು ಕೊಡಬಹುದು. ನೀನು ಹೊಂದಿರುವುದರಲ್ಲಿ ಸಂತೋಷವಾಗಿರು. ಎಂದಿಗೂ ಇನ್ನಷ್ಟು ಬೇಕು ಎಂದು ಓಡಬೇಡ. ತೃಪ್ತಿ ಇದ್ದರೆ ನೀನು ಯಾವಾಗಲೂ ಸಂತೋಷವಾಗಿರುತ್ತೀಯ. ಮಾನವನೇ, ಜೀವನದ ಗುರಿ ಏನು ಗೊತ್ತಾ? ಆತ್ಮಜ್ಞಾನ. ನೀನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದು. ನೀನು ದೇಹವಲ್ಲ, ನೀನು ಒಂದು ಆತ್ಮ. ಈ ಸತ್ಯವನ್ನು ಅರಿತಾಗ ಎಲ್ಲ ನಿನ್ನ ಭಯಗಳು ಮಾಯವಾಗುತ್ತವೆ. ಈ ಸತ್ಯವನ್ನು ಅರಿತಾಗ ನೀನು ಎಲ್ಲವನ್ನ ನಿಯಂತ್ರಿಸಲು ಸಾಧ್ಯ. ಕೆಲವು ವಿಷಯಗಳನ್ನು ನನ್ನ ಮೇಲೆ ಬಿಡು, ನನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನನ್ನು ಸರಿಯಾದ ದಾರಿಯಲ್ಲಿ ಕರೆದೊಯ್ಯುತ್ತೇನೆ. ಈ ಜಗತ್ತು ತಾತ್ಕಾಲಿಕ, ಎಲ್ಲವೂ ಒಂದು ದಿನ ಮುಗಿಯುತ್ತದೆ. ಆದರೆ ಆತ್ಮ ಶಾಶ್ವತ. ನೀನು ಸತ್ಯವನ್ನು ಹಿಡಿದುಕೊಂಡರೆ ನೀನು ಎಂದಿಗೂ ಸೋಲುವುದಿಲ್ಲ. ಮಾನವನೇ, ನೀನು ಹುಡುಕುತ್ತಿರುವುದು ಹೊರಗಿಲ್ಲ, ಅದು ನಿನ್ನೊಳಗೇ ಇದೆ. ನೀನು ಶಾಂತಿಯನ್ನು ಬಯಸಿದರೆ ನಿನ್ನ ಮನಸ್ಸನ್ನು ಗೆಲ್ಲು. ನೀನು ಸಂತೋಷವನ್ನು ಬಯಸಿದರೆ ತೃಪ್ತಿಯನ್ನು ಗೆಲ್ಲು. ನೀನು ಸತ್ಯವನ್ನು ಬಯಸಿದರೆ ಧರ್ಮದ ಮಾರ್ಗದಲ್ಲಿ ನಡೆ. ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ನೀನು ಯಾವ ದಾರಿಯನ್ನು ಆಯ್ಕೆ ಮಾಡುತ್ತೀಯ ಅದೇ ನಿನ್ನ ಭವಿಷ್ಯ. ನನ್ನ ಉಪದೇಶವನ್ನು ನೆನಪಿಡು, ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದೇನೆ. ಸ್ನೇಹಿತರೆ, ಶ್ರೀಕೃಷ್ಣನು ಈ ರೀತಿಯಾಗಿ ಮಾನವನಿಗೆ ಜೀವನದಲ್ಲಿ ಅಡಕವಾಗಿರುವ ಪ್ರಮುಖ ಅಂಶಗಳನ್ನು ವಿವರಿಸುತ್ತಾ ಹೋಗ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.